अस्योद्भवादिदमशेषशेषतोऽपि वन्द्यं सदा प्रियतं नमसन्नमामि कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। नारायणं गुणैः सर्वैरुदीर्णं दोषवर्जितं ज्ञेयं गम्यं गुरूंश्चापि नत्वा सूत्रार्थमुच्यते। अभ्रमं भङ्गरहितम् अजडं विमलं सदा आनन्दतीर्थमतुलं भजेतापत्रयापहम्। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम। तपस्वाध्यायशुश्रूषा कृष्णपूजा रतं मुनिं विश्वेशम् इष्टदं वन्दे परिव्राट् चक्रवर्तिनम्। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ಲಿಂಗಪಾದದಲ್ಲಿ, ಈ ಅಧಿಕರಣದಲ್ಲಿ ಲಿಂಗಾತ್ಮಕವಾದ ಅಂದರೆ ಹೇತುರೂಪವಾದ ಅನ್ಯತ್ರ ಪ್ರಸಿದ್ಧವಾದ ಶಬ್ದಗಳನ್ನು ಪರಮಾತ್ಮನ ಸಮನ್ವಯ ಮಾಡ್ತಾ ಬರ್ತಾ ಇದ್ದೀವಿ. ಹಿಂದಿನ ಸೂತ್ರದಲ್ಲಿ ಸ್ವಲ್ಪ ಅದನ್ನು ಮೆಲುಕು ಹಾಕೋಣ. ಹಿಂದಿನ ಸೂತ್ರವನ್ನು ಓಂ ಶಬ್ದ ವಿಶೇಷ. ಓಂ ಶಬ್ದ ಅಂತಂದರೆ ಇಲ್ಲಿ ಬ್ರಹ್ಮ ಶಬ್ದ ಅಂತರ್ಥ. ಈ ಬ್ರಹ್ಮ ಶಬ್ದದ ಪ್ರಯೋಗ ಪರಮಾತ್ಮನಲ್ಲಿಯೇ ಇರುವುದರಿಂದ ಇನ್ಯಾವ ಇತರ ದೇವತೆಗಳು ಬ್ರಹ್ಮ ಶಬ್ದ ವಾಚ್ಯರಲ್ಲ. ಹಾಗಾದರೆ ಬ್ರಹ್ಮದೇವರು ಅಂತ ಹೇಳ್ತೇವೆ ಅಂತಂದರೆ ಅದು ತಪ್ಪು. ಚತುರ್ಮುಖ ಬ್ರಹ್ಮದೇವರು ಅಂತಲೇ ಹೇಳಬೇಕು. ಬರೀ ಬ್ರಹ್ಮ ಅಂತಂದರೆ ಅದು ನಾರಾಯಣ ಮಾತ್ರ. ಅದರಿಂದಾಗಿ ಬ್ರಹ್ಮ ಶಬ್ದದ ಮುಖ್ಯ ಅರ್ಥ ಇರುವಂಥದ್ದು ಈ ಪರಮಾತ್ಮನಲ್ಲಿಯೇ ಹೊರತು ಇನ್ಯಾವುದರಲ್ಲೂ ಇಲ್ಲ. ಅದರಿಂದಾಗಿ ಏಷ ಏವ ಬ್ರಹ್ಮ, ಏಷ ಏವ ಆತ್ಮ, ಏಷ ಏವ ಸವಿತೃ, ಏಷ ಏವ ಇಂದ್ರ. ಬರೀ ಬ್ರಹ್ಮ ಶಬ್ದ ಮಾತ್ರ ಅಲ್ಲರಿ, ಸಕಲ ಶಬ್ದವಾಚ್ಯನೂ ಕೂಡ ಪರಮಾತ್ಮನೇನೆ. ಆತ್ಮ ಅಂತಂದ್ರೆ ಪರಮಾತ್ಮ, ಸವಿತೃ ಅಂತಂದ್ರೆ ಪರಮಾತ್ಮ, ಸೂರ್ಯ ಅಲ್ಲ. ಇಂದ್ರ ಅಂದ್ರೆ ಪರಮಾತ್ಮ. ಅದರಿಂದ ಸಕಲ ಶಬ್ದ ವಾಚ್ಯತ್ವ ಪರಮಾತ್ಮನಲ್ಲಿ ಇದೆ, ವಿಶೇಷವಾಗಿ ಬ್ರಹ್ಮ ಶಬ್ದ. ಮುಂದೆ ಹೇಳ್ತಾ ಇದ್ದಾರೆ, ಅಷ್ಟೇ ಅಲ್ಲ, ಈ ಒಂದು ಸೂತ್ರ ಹೊರಟಿದ್ದು ಸರ್ವಗತ ಯಾರು ಅಂತ ಹೇಳಲಿಕ್ಕೆ. ಸರ್ವಗತ ಯಾರು ಅಂತ ಹೇಳಲಿಕ್ಕೆ. ಈ ಸರ್ವಗತ ಯಾರು ಅಂತ ಹೇಳೋದು ಇದಕ್ಕೆ ಪ್ರಮಾಣ ಬರೀ ವೇದಗಳಲ್ಲಿ ಮಾತ್ರ ಇಲ್ಲ, ಶ್ರುತಿಗಳಲ್ಲಿ ಮಾತ್ರ ಇಲ್ಲ, ಸ್ಮೃತಿಯಲ್ಲೂ ಇದೆ. ಸ್ಮೃತಿ ಅಂತಂದ್ರೆ ಪುರುಷ ನಿರ್ಮಿತ ಅಂತರ್ಥ. ಸ್ಮೃತಿ ಅಂದ್ರೆ ಪುರುಷ ನಿರ್ಮಿತ ಅಂತರ್ಥ. ಸ್ಮೃತಿ ಅಂದರೆ ಪುರುಷ ನಿರ್ಮಿತ. ಯಾವುದು ಅದನ್ನು ಹೇಳ್ತಾ ಇದ್ದಾರೆ ಸೂತ್ರದಲ್ಲಿ. ಸೂತ್ರ ಹೇಳಬೇಕೆಲ್ಲರೂ. ಓಂ ಸ್ಮೃತೇಶ್ಚ ಓಂ, ಓಂ ಸ್ಮೃತೇಶ್ಚ ಓಂ. ಭಾಷ್ಯ ನೋಡಿ ಹೇಳಬೇಕೆಲ್ಲರೂ, ಎಲ್ಲರಿಗೂ ಗೊತ್ತಿರುವಂಥದ್ದು. ಅಹಮಾತ್ಮ ಗುಡಾಕೇಶ ಸರ್ವಭೂತಾಶಯಸ್ಥಿತಃ. ಇದು ಬೇರೆ ಶ್ಲೋಕದ್ದು, ಭಗವದ್ಗೀತೆಯ ಬೇರೆ ಶ್ಲೋಕದ್ದು. ಇನ್ನೊಂದು ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯದ್ದು. ಗಾಮಾವಿಶ್ಯ ಚ ಭೂತಾನಿ ಧಾರಯಾಮ್ಯಹಮೋಜಸ. ನೋಡ್ರಿ, ಇತ್ಯಾದಿ ನ ಚ ಅಪ್ರಾಮಾಣಿಕಂ ಕಲ್ಪ್ಯಂ. ಪರಮಾತ್ಮ ಸರ್ವಗತನಾಗಿದ್ದಾನೆ ಅಂತ ಹೇಳಲಿಕ್ಕೆ ಈ ಸ್ಮೃತಿಯೂ ಕೂಡ ಪ್ರಮಾಣವಾಗಿದೆ. ಏನು? ಅಹಂ ಆತ್ಮ ಸರ್ವಭೂತಾಶಯ ಸ್ಥಿತ. ಗುಡಾಕೇಶ ಅಂತಂದ್ರೆ ಅರ್ಜುನನಿಗೆ ಸಂಬೋಧನೆ ಮಾಡ್ತಾ ಇದ್ದಾನೆ. ಅವನು ನಿದ್ದೆಯನ್ನು ಗೆದ್ದವನೇ,
ನಾನು ಆತ್ಮಶಬ್ದ ವಾಚ್ಯನಾಗಿದ್ದೇನೆ. ಅಂತಹ ಆತ್ಮಶಬ್ದ ವಾಚ್ಯನಾದ ನಾನು ಸರ್ವಭೂತಾಶಯ ಸ್ಥಿತ, ಎಲ್ಲ ಭೂತಗಳಲ್ಲೂ ಸಕಲ ಚರಾಚರ ಪ್ರಪಂಚದಲ್ಲೂ ನಾನಿದ್ದೇನೆ, ಎಲ್ಲ ಪ್ರಾಣಿಗಳ ಹೃದಯದಲ್ಲಿ ನಾನಿದ್ದೇನೆ. ಅಷ್ಟೇ ಅಲ್ಲ, ಮತ್ತೆ ಹೇಳ್ತಾನೆ ಗಾಮಾವಿಶ್ಯಚ ಭೂತಾನಿ ಧಾರಯಾಮ್ಯಹಮೋಜಸ. ಗಾಮ್ ಅಂತಂದ್ರೆ ಭೂಮಿ ಅಂತ ಅರ್ಥ. ಗೋ ಶಬ್ದಕ್ಕೆ 3 ಅರ್ಥ. ಒಂದು ಹಸು, ಇನ್ನೊಂದು ವೇದ, ಇನ್ನೊಂದು ಮಾತು ಅಂತ ಅರ್ಥ. ಮಾತು ಅಂದ್ರೆ ವಚನಗಳು, ಅಕ್ಷರ ಅಂತ ಅರ್ಥ. ಅಕ್ಷರಾತ್ಮಕವಾದದ್ದೇ ವೇದ. ಅದರಿಂದಾಗಿ ಗೋ ಶಬ್ದಕ್ಕೆ ಹಸು, ವೇದ ಮತ್ತೆ ಭೂಮಿ ಅಂತ ಅರ್ಥ. ಹೀಗೆ ಅದರಿಂದ ಗಾಮ್ ಆವಿಶ್ಯಚ, ನಾನು ಭೂಮಿಯನ್ನ ಪ್ರವೇಶಿಸಿ ಜೀವರಾಶಿಗಳನ್ನ ನನ್ನ ಶಕ್ತಿಯಿಂದಾಗಿ ಧರಿಸಿದ್ದೇನೆ. ಅಲ್ಲ, ಭೂಮಿಯಲ್ಲಿ ಪ್ರವೇಶಿಸಿದರೆ ಜೀವರಾಶಿಗಳನ್ನು ಧರಿಸೋದು, ತನ್ನ ಶಕ್ತಿಯಿಂದ ಧರಿಸೋದು ಹೇಗೆ? ಭೂಮಿಯಿಂದ ಬಂದಂತಹ ಅನ್ನವನ್ನೇ ನಾವು ತಿಂದು ಬದುಕುವಂಥದ್ದು. ಅದರಿಂದಾಗಿ ಭೂಗಾಂ ಆವಿಶ್ಯಚ, ಭೂಮಿಯನ್ನು ನಾನು ಪ್ರವೇಶಿಸಿ ಭೂತಾನಿ ಧಾರಯಾಮಿ, ಎಲ್ಲ ಜೀವರುಗಳನ್ನು ನಾನು ಧಾರಣೆ ಮಾಡುತ್ತೇನೆ. ಹೇಗೆ? ಅಹಮೋಜಸ, ನನ್ನ ಶಕ್ತಿಯಿಂದ ಅಂತ. ಈ ರೀತಿ ಪರಮಾತ್ಮ ಸರ್ವಗತನಾಗಿದ್ದಾನೆ ಅನ್ನಲಿಕ್ಕೆ ಬರೀ ಶ್ರುತಿಗಳಿಲ್ಲ, ಸ್ಮೃತಿಗಳೂ ಇವೆ. ಹೌದಾ? ಆದ್ದರಿಂದ ನಚ ಅಪ್ರಾಮಾಣಿಕಂ ಕಲ್ಪ್ಯಂ, ಇದು ಪುರುಷ ನಿರ್ಮಿತ, ಪುರುಷನಲ್ಲಿ ದೋಷ ಇರಬಹುದು. ಶ್ರುತಿ ಏನೋ ಅಪೌರುಷೇಯ, ಸರಿ ಒಪ್ಪಿಕೊಳ್ಳೋಣ, ಅದರಲ್ಲಿ ದೋಷ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಯಾರಾದರೂ ಅದನ್ನು ನಿರ್ಮಾಣ ಮಾಡಿದ್ರೆ ಪುರುಷನಲ್ಲಿರುವ ದೋಷ ಅವನ ಕೃತಿಯಲ್ಲಿ ಬರಲಿಕ್ಕೆ ಸಾಧ್ಯ. ಶ್ರುತಿ ಅನ್ನುವಂಥದ್ದು ಅಪೌರುಷೆಯಾದ್ದರಿಂದಾಗಿ ನಿರ್ದುಷ್ಟವಾದದ್ದು, ಸರಿ ಅದನ್ನು ಒಪ್ಪಿಕೊಳ್ಳೋಣ. ಅದರಲ್ಲಿ ಕೊಡುವಂತಹ ಉದಾಹರಣೆಗಳನ್ನು ನೀವು ಕೊಡ್ರಿ, ನಾವು ಅದನ್ನು ಅಕ್ಸೆಪ್ಟ್ ಮಾಡ್ತೇವೆ. ಆದರೆ ಸ್ಮೃತಿಯನ್ನು ಕೊಡೋದು ಹೇಗೆ? ಸರಿ, ಪುರುಷ ನಿರ್ಮಿತ ಆದ್ದರಿಂದಾಗಿ ಪುರುಷನಲ್ಲಿರುವಂತಹ ದೋಷಗಳು ಅದರಲ್ಲಿ ಬರಬಹುದಲ್ಲ, ಅವನು ಹೇಳಿದ್ದು ಸುಳ್ಳಾಗಬಹುದಲ್ಲ ಅಂತ ಹೇಳಿದರೆ ನಚ ಅಪ್ರಾಮಾಣಿಕಂ ಕಲ್ಪ್ಯಂ, ಅದನ್ನು ಅಪ್ರಮಾಣ ಅಂತ ಹೇಳಬೇಡಿ. ಯಾಕೆ? ನ ಕಲ್ಪ್ಯಂ, ಶಾಸ್ತ್ರದಲ್ಲಿ ಅದು ನಿಷಿದ್ಧ. ನಾವು ಯಾರು ಹೇಳಿದ್ದನ್ನು ಹೇಳ್ತಾ ಇದ್ದೇವಪ್ಪ? ಸಾಕ್ಷಾತ್ ಪರಮಾತ್ಮನೇ ಹೇಳಿದ ಅವನ ಮಾತುಗಳನ್ನೇ ನಾವು ಇಲ್ಲಿ ಉದಾಹರಣೆಯಾಗಿ ಕೊಟ್ಟಿದ್ದು. ನಿರ್ದುಷ್ಟನಾದ ಪರಮಾತ್ಮ ಕೃಷ್ಣಾವತಾರದಲ್ಲಿ ಹೇಳಿರುವಂತಹ ಮಾತುಗಳು. ಆದ್ದರಿಂದ ಇದು ಅಪ್ರಮಾಣ ಆಗಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ, ಮುಂದೆ ಹೋಗೋಣ. ಇಲ್ಲ ಸರಿ, ಮುಂದೆ ಹೋಗೋಣ. ಈಗ ಮತ್ತೆ ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನು? ಹಾಗಾದರೆ ಪರಮಾತ್ಮ ಸರ್ವಾಂತರ್ಯಾಮಿ ಅಂತ ಅದ. ಸರ್ವಾಂತರ್ಯಾಮಿಯಾದ ಅಂತಂದ್ರೆ ಇವನಲ್ಲೂ ಇದ್ದಾನೆ ಅಂತ ಅರ್ಥ. ಜೀವನ ಅವಯವಗಳಲ್ಲೂ ಇದ್ದಾನೆ, ಕಣ್ಣು ಮೊದಲಾದ ಪಂಚ ಜ್ಞಾನೇಂದ್ರಿಯದಲ್ಲೂ ಪರಮಾತ್ಮ ಇದ್ದಾನೆ ಅಂತ ಅರ್ಥ. ಹಾಗಾದ್ರೆ ಪರಮಾತ್ಮ ಕಣ್ಣಲ್ಲಿ ಇದ್ದಾನೆ. ಏನೇನೇನೇನೋ ಇವರು ವಿಚಾರ ಮಾಡಿಕೊಂಡು ಮಾಡುವಂತಹ ಆಕ್ಷೇಪಗಳನ್ನು ನಾವೇ ಮಾಡಿಕೊಂಡು ನಾವೇ ಉತ್ತರವನ್ನು ಕೊಡ್ತಾ ಇದ್ದೇವೆ. ಪರಮಾತ್ಮ ಕಣ್ಣಲ್ಲಿ ಇದ್ದ ನಮ್ಮ ಹಾಗೆ. ಇವರು ಅಪ್ರಾಮಾಣಿಕ ಅಂತ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ ಇದನ್ನ
ಈ ಸೂತ್ರ ಯಾಕೆ ಹೊರಟಿದ್ದು ಅಂತಂದರೆ, ಜೀವ ಬ್ರಹ್ಮ ಇಬ್ಬರೂ ಒಂದೇ ಅನ್ನುವಂತಹ ಒಂದು ಥಾಟನ್ನು ಮನಸ್ಸಿನಲ್ಲಿ, ವಿಚಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಹೊರಟಿದೆ. ಅದಕ್ಕೆ ಪೂರ್ವ ಪಕ್ಷ ಇರೋದು, ಅದಕ್ಕೆ ಉತ್ತರವಾಗಿ ಸೂತ್ರ ಇರೋದು. ಈಗ ಜೀವ ಪರಮಾತ್ಮ ಒಬ್ಬರೇ. ಜೀವ ಒಂದು ಸ್ಥಳದಲ್ಲಿದ್ದಾನೆ ಅಂತಂದ್ರೆ ಇನ್ನೊಂದು ಸ್ಥಳದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅವನು. ಹಾಗೆ ಪರಮಾತ್ಮ ಈಗ ಜೀವನಲ್ಲಿ ಇದ್ದಾನೆ ಅಂತಂದ್ರೆ ಅವನು ಜೀವನ ಅಂದ್ರೆ ಜೀವನ ಅವಯವಗಳಲ್ಲಿ ಇದ್ದಾನೆ, ಜೀವನ ಕಣ್ಣಿನಲ್ಲಿ ಇದ್ದಾನೆ ಅಂತಾಯ್ತು. ಓ, ಜೀವನ ಬರೀ ಕಣ್ಣಿನಲ್ಲಿ ಮಾತ್ರ ಇದ್ದಾನೆ. ಹಾಗಾದ್ರೆ ಕಣ್ಣು ಒಂದು ಸಣ್ಣ ಸ್ಥಳ, ಸಣ್ಣ ಒಂದು ಚೌಕಟ್ಟು ಥರ, ಹೌದಾ, ಸಣ್ಣ ಸ್ಥಳ. ಅದರಲ್ಲಿ ಇರುವಂತಹ ಪರಮಾತ್ಮ ಬೇರೆ ಎದುರಲಿಕ್ಕೆ ಹೇಗೆ ಸಾಧ್ಯ? ಯಾಕೆ? ಜೀವ ಪರಮಾತ್ಮ ಒಂದೇ. ಜೀವನು ಒಂದು ಸ್ಥಳದಲ್ಲಿರುವವನು ಇನ್ನೊಂದು ಸ್ಥಳದಲ್ಲಿ ಹೇಗೆ ಇರೋದಿಲ್ವೋ ಹಾಗೆ ಒಂದು ಸ್ಥಳದಲ್ಲಿರುವಂತಹ ಪರಮಾತ್ಮ ಇನ್ನೊಂದು ಸ್ಥಳದಲ್ಲಿ ಇರೋದಿಲ್ಲ. ಅದರಿಂದಾಗಿ ಸರ್ವಗತ ಪರಮಾತ್ಮನಾಗಲಿಲ್ಲ. ಯಾರು ಸರ್ವಗತನಾಗಿರ್ತಾರೋ ಅವರೇ ಬ್ರಹ್ಮ. ಯಾರು ಬ್ರಹ್ಮರೋ ಅವರನ್ನೇ ಉಪಾಸನೆ ಮಾಡಬೇಕು, ಅವನ ಜಿಜ್ಞಾಸೆಯನ್ನು ಮಾಡಬೇಕು, ಮತ್ತೆ ಅಲ್ಲಿಗೆ ಹೋಗಬೇಕು ನಾವು. ಅದನ್ನೇ ಇಟ್ಟುಕೊಂಡು ಈ ಸೂತ್ರ ಹೊರಟಿದೆ. ಸರಿನಾ? ಹಾ, ಸರಿ. ಅದನ್ನು ಇಟ್ಕೊಂಡು ಈ ಸೂತ್ರ ಹೊರಟಿದೆ ನೋಡಿ. ಸ್ವಲ್ಪ ದೊಡ್ಡ ಸೂತ್ರ, ನಿಧಾನ ಹೇಳಬೇಕು. ಓಂ ಅರ್ಭಕೌಕಸ್ತ್ವಾತ್ ತದ್ವ್ಯಪದೇಶಾಚ್ಚ ನೇತಿ ಚೇನ್ನ ನಿಚಾಯತ್ವಾದೇವಂ ವ್ಯೋಮವಚ್ಚ ಓಂ. ಸಂಪೂರ್ಣ ಸೂತ್ರ ಹೇಳೋಣ. ಈಗ 3-4 ಕಡೆ ವಿಭಾಗವನ್ನು ಮಾಡಿದೆ, ಈಗ ಬರೀ 2 ಕಡೆ ವಿಭಾಗವನ್ನು ಮಾಡೋಣ. ಓಂ ಅರ್ಭಕೌಕಸ್ತ್ವಾದವ್ಯಪದೇಶಾಚ್ಚ ನೇತಿ ಚೇನ್ನ ನಿಚಾಯತ್ವಾದೇವಂ ವ್ಯೋಮವಚ್ಚ ಓಂ. ಈಗೆಲ್ಲೂ ವಿಭಾಗ ಮಾಡೋದು ಬೇಡ. ಸೂತ್ರಗಳನ್ನು ಯಾವತ್ತಲೂ ನಾವು ಸಂಪೂರ್ಣವಾಗಿಯೇ ಓದಬೇಕು. ಓಂ ಅರ್ಭಕೌಕಸ್ತ್ವಾದವ್ಯಪದೇಶಾಚ್ಚ ನೇತಿ ಚೇನ್ನ ನಿಚಾಯತ್ವಾದೇವಂ ವ್ಯೋಮವಚ್ಚ ಓಂ. ಅರ್ಭಕ ಅಂತಂದ್ರೆ ನಿಜವಾದ ಅರ್ಥ ಸಣ್ಣ ಮಗು ಅಂತ ಅರ್ಥ. ಹಾಗಾದ್ರೆ ಇಲ್ಲಿ ಅರ್ಭಕ ಅಂತ ಯಾಕೆ ತಗೊಂಡಿದ್ದಾರೆ? ಸಣ್ಣ ಅಂತ, ಸಣ್ಣ ಸ್ಥಳ ಅಂತ ತಗೊಂಡಿದ್ದಾರೆ. ಅರ್ಭಕ ಓಕಸ್ತ್ವಾತ್, ಈ ಸೂತ್ರದಲ್ಲಿ ಬರುವಂತಹ ಪದಗಳ ಅರ್ಥವನ್ನು ಹೇಳ್ತಾ ಇದ್ದೇನೆ. ಅರ್ಭಕ ಅಂದ್ರೆ ಸಣ್ಣ. ಓಕಸ್ತ್ವ ಸ್ಥಾನ ಹೇಳಿರುವುದರಿಂದ. ಏನು ಸ್ಥಾನ? ಪರಮಾತ್ಮ ಕಣ್ಣಿನಲ್ಲಿ ಇದ್ದಾನೆ, ಕಿವಿಯಲ್ಲಿ ಇದ್ದಾನೆ, ಮೂಗಿನಲ್ಲಿ ಇದ್ದಾನೆ, ಇವೆಲ್ಲ ಸಣ್ಣ ಸಣ್ಣ ಸ್ಥಳಗಳು, ಹೌದಾ? ಸಣ್ಣ ಅರ್ಭಕೋಕಸ್ತ್ವಾತ್, ಸಣ್ಣ ಸ್ಥಾನ ಹೇಳಿರುವುದರಿಂದ. ತತ್ ವ್ಯಪದೇಶಾಚ್ಚ, ತತ್ ಏನು? ಆ ಜೀವಚಿಹ್ನೆಗಳು. ಜೀವಚಿಹ್ನೆಗಳು ಅಂದ್ರೆ ಚಕ್ಷುರ್ಮಯತೆ, ಪರಮಾತ್ಮ ಕಣ್ಣಿನಲ್ಲಿದ್ದಾನೆ ಅಂದ್ರೆ ಕಣ್ಣಿನ ಸ್ವರೂಪದಲ್ಲಿ ಇದ್ದಾನೆ ಅಂತ ಅರ್ಥ. ಅದೆಲ್ಲ ಜೀವನ ಚಿಹ್ನೆಗಳು. ಇನ್ನೂ ಹೋಗಬೇಕು ಅಂತಂದ್ರೆ ಜೀವನ ಚಿಹ್ನೆಗಳು ಅಂತಂದ್ರೆ ಜೀವ ಪರಮಾತ್ಮ ಒಬ್ಬರೇ ಅಂತ ಅವರ ಒಂದು ತಲೆಯಲ್ಲಿರುವಂತಹ ವಿಚಾರ. ಆದ್ದರಿಂದ ಜೀವನ ಚಿಹ್ನೆಗಳು ಪರಮಾತ್ಮನಲ್ಲಿ ಕಾಣ್ತಾ ಇವೆ. ಇದು ವ್ಯಪದೇಶಾಚ್ಚ, ಹೇಳಿರುವುದರಿಂದಲೂ ಪರಮಾತ್ಮ ಕಣ್ಣಲ್ಲಿದ್ದಾನೆ ಅಂತ ಅನೇಕ ಶ್ರುತಿಗಳಲ್ಲಿ ಹೇಳಿದೆ. ಶ್ರುತಿ ಹೇಳಿದ್ದು ಬೇರೆನೆ, ಆದರೆ ಇವರು ತಿಳ್ಕೊಂಡಿದ್ದು ಬೇರೆ. ಹೇಳಿರುವುದರಿಂದ ನ, ಅವನು ಅಲ್ಲ. ಏನಲ್ಲ? ಸರ್ವಗತನಲ್ಲ. ಹೇಗೆ ಜೀವನು ಒಂದು ಸ್ಥಳದಲ್ಲಿ ಇದ್ದವನು ಇನ್ನೊಂದು ಅದೇ ಸಮಯದಲ್ಲಿ ಅದೇ ಕ್ಷಣದಲ್ಲಿ ಇನ್ನೊಂದು ಸ್ಥಳದಲ್ಲಿ ಇರ್ಲಿಕ್ಕೆ ಆಗೋದಿಲ್ವೋ,
ಅದೇ ರೀತಿ ಜೀವ ಸದೃಶನಾದ ಪರಮಾತ್ಮನು ಕಣ್ಣಿನಲ್ಲಿದ್ದಾನೆ ಅಂತಂದ್ರೆ ಕಿವಿಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅದೇ ಸಮಯದಲ್ಲಿ. ಯಾಕೆ? ಜೀವ ಸದೃಶತ್ವ ಅದು, ಜೀವನ ಸಾದೃಶ್ಯ ಅವನಲ್ಲಿದೆ. ಅದನ್ನ ನ ಸರ್ವಗತನು ವಿಷ್ಣು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಸರ್ವಗತ ಎಲ್ಲ ಸಮಯದಲ್ಲಿ ಅಥವಾ ಒಂದೇ ಸಮಯದಲ್ಲಿ ಎಲ್ಲ ಕಡೆ ಇರುವಂಥದ್ದು ಪರಮಾತ್ಮನಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆ? ಜೀವನ ಸಾದೃಶ್ಯ ಪರಮಾತ್ಮನಲ್ಲಿ ಇದೆ. ಇತಿ ಚೇತ್, ಒಂದು ವೇಳೆ ಹೀಗೆ ಹೇಳ್ತೀರಿ ಅಂತಾದ್ರೆ ನ, ಅದು ಕೂಡ ಸರಿಯಲ್ಲ. ಯಾಕೆ? ವ್ಯೋಮವಚ್ಚ, ಆಕಾಶದಂತೆ. ಬರೀ ನೀವು ಯಾವುದೋ ಒಂದು ಶ್ರುತಿಯನ್ನು ಇಟ್ಟುಕೊಂಡು ಹೇಳ್ತಾ ಇದ್ದೀರಿ. ಆಕಾಶದಂತೆ ಪರಮಾತ್ಮ ವಿಭು ಆಗಿದ್ದಾನೆ ಅಂತನೂ ಅನೇಕ ಶ್ರುತಿಗಳಿವೆ. ಅದನ್ನು ಓದಿ. ವ್ಯೋಮವಚ್ಚ ಆಕಾಶದಂತೆ ಏವಂ ಏವಂ ನಿಚಾಯತ್ವಾತ್, ಹೀಗೆ ಆಕಾಶದಂತೆ ಪರಮಾತ್ಮ ವಿಭುವಾಗಿದ್ದಾನೆ ಅಂತ ಹೇಳಿ ಉಪಾಸನೆ ಮಾಡಬೇಕು ಅಂತ ಅನೇಕ ಶ್ರುತಿಗಳಿಗೂ ಇವೆ. ಮುಂದೆ ಹೇಳ್ತಾರೆ, ಅದೇ ಭಾಷ್ಯವನ್ನು ಬರೀತಾರೆ. ಅನೇಕ ಸ್ಮೃತಿಗಳೂ ಇವೆ. ವ್ಯೋಮವಚ್ಚ ನಿಚಾಯತ್ವಾತ್, ಹೇಗೆ ಚಕ್ಷುರಂತಸ್ಥನಾಗಿ ಜೀವಾಂತಸ್ಥನಾಗಿ ಪರಮಾತ್ಮ ಇದ್ದಾನೆ ಅಂತ ನೀವು ಶ್ರುತಿಯನ್ನ ಇಟ್ಟುಕೊಂಡು ಆ ಪರಮಾತ್ಮನಿಗೆ ಜೀವ ಸಾದೃಶ್ಯವನ್ನ ಹೇಳಿ ಜೀವನು ಹೇಗೆ ಒಂದೇ ಸಮಯದಲ್ಲಿ ಒಂದೇ ಕಡೆ ಇರ್ಲಿಕ್ಕೆ ಸಾಧ್ಯವೇ ಹೊರತು ಎಲ್ಲ ಕಡೆಯಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಟ್ಟುಕೊಂಡು ಪರಮಾತ್ಮನು ಸರ್ವಗತನಲ್ಲ ಅಂತ ಹೇಳ್ತೀರೋ, ಹಾಗೆ ಆಕಾಶಾಂತಸ್ಥನಾಗಿ ಪರಮಾತ್ಮ ಇದ್ದಾನೆ ಅಂತವೂ ಶ್ರುತಿ ಇದೆ. ಆಕಾಶ ಒಂದೇ ಸಮಯದಲ್ಲಿ ಒಂದೇ ಕ್ಷಣದಲ್ಲಿ ಎಲ್ಲ ಕಡೆಯಲ್ಲೂ ಇರಲಿಕ್ಕೆ ಸಾಧ್ಯ. ಅದರಿಂದಾಗಿ ಆಕಾಶಾಂತಸ್ಥನಾದ ಪರಮಾತ್ಮನನ್ನು ಉಪಾಸನೆ ಮಾಡಬೇಕು ಅಂತ ಶ್ರುತಿ ಹೇಳ್ತಾ ಇದೆ. ಆಕಾಶಾಂತಸ್ಥನಾಗಿ ಅಂತಂದ್ರೆ ಆಕಾಶ ಎಲ್ಲೆಲ್ಲಿ ಇಲ್ಲ, ಸರ್ವತ್ರ ವ್ಯಾಪ್ತವಾಗಿದೆ ಆಕಾಶ. ಅದರಿಂದಾಗಿ ಹೇಗೆ ಆಕಾಶವು ಸರ್ವತ್ರ ವ್ಯಾಪ್ತವಾಗಿದೆಯೋ ಹಾಗೆ ಪರಮಾತ್ಮನು ಸರ್ವತ್ರ ವ್ಯಾಪ್ತನಾಗಿದ್ದಾನೆ. ಅದರಿಂದಾಗಿ ಸರ್ವಗತತ್ವ ಪರಮಾತ್ಮನಲ್ಲಿ ಬರ್ತದೆ. ಯಾರು ಸರ್ವಗತರೋ ಅವರೇ ಬ್ರಹ್ಮ, ಯಾರು ಬ್ರಹ್ಮರೋ ಅವರ ಒಂದು ಉಪಾಸನೆಯನ್ನೇ ಮಾಡಬೇಕು. ಇಲ್ಲಿಗೆ ನಿಂತು ಮೊದಲಿಗೆ ಈ ಒಂದು ಸೂತ್ರದ ಅರ್ಥ ಆಯ್ತಾ? ಸೂತ್ರಗಳಲ್ಲಿ ಬರುವಂತಹ ಶಬ್ದಗಳ ಅರ್ಥ ಆಯ್ತಾ? ಸ್ವಲ್ಪ ಕಷ್ಟ ಇದೆ ಇದು. ಕಷ್ಟ ಇದೆ ಆಚಾರ್ಯ. ಆದ್ರೆ ನೀವು ಹೇಳ್ದಂಗೆ ಯಾವ್ದಾರ ಒಂದು ಅವಯವ, ಇವಾಗ ಕಣ್ಣು ಅಂತ ಇಟ್ಕೊಂಡು ಆತರ ಅವರು ಪೂರ್ವ ಪಕ್ಷಿಗಳಿಗೆ ಮಾತನಾಡಿದ್ರು ಅನ್ನೋದನ್ನ ಒಂದ್ ಇಟ್ಕೊಂಡ್ರೆ ಸ್ವಲ್ಪ ಸುಲಭ ಆಗಬಹುದೇನೋ ಅಲ್ವಾ? ಆಕಾಶಕ್ಕೆ ಹೋಲಿಸಿ. ಹೌದು, ಈಗ ಆಕಾಶ ಅಂತ ಹೇಳಿನೂ ಈಗ ಏನು ಆಕಾಶವೂ ವಿಭುವಾಗಿದೆ, ಪರಮಾಣುಗಳು ಎಲ್ಲ ಕಡೆಯಲ್ಲೂ ವ್ಯಾಪ್ತವಾಗಿದೆ ಪರಮಾಣುಗಳು. ಆ ರೀತಿ ವಿಭುವಾದ ಪದಾರ್ಥಗಳು ಅನೇಕ ಇವೆ. ಸರಿನಾ? ಕಾಲವೂ ವಿಭು, ಯಾವಾಗಲೂ ಇದ್ದೇ ಇರ್ತದೆ ಕಾಲ. ಹಾಗೆ ನಾವು ಯಾವ್ದಾದ್ರು ಒಂದಿಟ್ಕೊಂಡಿದೀವಿ ಅಲ್ಲಿ ಕಾಲ ಆಕಾಶ ಅಂತ ಹೇಳಿ. ಇಲ್ಲೂ ಅಷ್ಟೇ, ನಾವು ಚಕ್ಷುಸ್ಸು ಅಂತೇಳಿ ಒಂದೇ ಕಣ್ಣನ್ನು ಮಾತ್ರ ಇಟ್ಕೊಳ್ಬೇಕು. ಸರಿನಾ? ಸರಿ, ಮುಂದೆ ಹೋಗೋಣ. ಮುಂದೆ ನೋಡಿ ಭಾಷ್ಯ. ಆಚಾರ್ಯ ಒಂದು ನಿಮಿಷ. ನೀವು ಇವಾಗ ಹೇಳಿದ್ರಿ ಎಲ್ಲಾ ಕಣಗಳು ಇದೆ ಆಕಾಶದಲ್ಲಿ ಅಂತಂದ್ರೆ ಎಲೆಕ್ಟ್ರಾನ್, ಪ್ರೋಟಾನ್ ಎಲ್ಲಾನು ಬರುತ್ತೆ, ಆಟಮ್ ಎಲ್ಲಾನು ಬರುತ್ತೆ ಅದರಲ್ಲಿ. ಇದರಲ್ಲಿ ಈ ತಿಂಗಳು 11ನೇ ತಾರೀಕು ಕರ್ಮವೀರದಲ್ಲಿ ಕ್ವಾಂಟಮ್ ಫಿಸಿಕ್ಸ್, ಕ್ವಾಂಟಮ್ ಜಗತ್ತು ಮತ್ತು ಮಧ್ವಾಚಾರ್ಯರ ತತ್ವ ಎರಡನ್ನೂ ಇದನ್ನ ಮಾಡಿ ಡಾಕ್ಟರ್ ರವೀಂದ್ರ ಅಂತ ಒಂದು ಆರ್ಟಿಕಲ್ ಬರೆದಿದ್ದಾರೆ. ನನ್ನ ಫ್ರೆಂಡ್ ಒಂದು ಬಂದಿದೆ, ಈ ಸತಿ ಕರ್ಮವೀರದಲ್ಲಿದೆ, ಓದಿ. ಅದರಲ್ಲಿ ಕೂಡ ಇವರು ಪಂಚಭೇದದ ಬಗ್ಗೆ ಬರೆದು, ಪಂಚಭೇದದಲ್ಲಿ ಜಗತ್ತು ಅದನ್ನ ತಗೊಂಡು ಎಲೆಕ್ಟ್ರಾನ್ ಪ್ರೋಟಾನ್ ಹೇಗಿದೆ ಅದಕ್ಕೂ ಅವರು ಟ್ಯಾಲಿ ಮಾಡಿದ್ದಾರೆ. ಹಿಂದೆ ಕೂಡ ನಮ್ಮಲ್ಲಿ ಇತ್ತು ಇದು ಅಂತ. ಅದೇ ಕ್ವಾಂಟಮ್ ಫಿಸಿಕ್ಸ್ ಇಸ್ ನಾಟ್ ನ್ಯೂ ಅನ್ನೋದನ್ನ ಹೇಳಿದ್ದಾರೆ. ಅದನ್ನ ಅಲ್ಲ, ಅದು ಇದ್ರೆ ಇದೇ ಗ್ರೂಪ್ ಅಲ್ಲಿ ಹಾಕ್ರಿ, ಅನುಕೂಲ ಆಗುತ್ತೆ. ಹಾಕಿ ನೀವು
ಈಗ ಹಾಕ್ತೀನಿ ಓಕೆ, ಹಾಕ್ತೀನಿ ಆಚಾರ್ಯ. ಸರಿ ಸರಿ. ಹಾ, ಭಾಷ್ಯವನ್ನು ಓದೋಣ. ಸರ್ವೇಷು ಭೂತೇಷು ಇತಿ ತ್ವಾತ್ ಚಕ್ಷುರ್ಮಯತ್ವಾದಿನ ಜೀವವ್ಯಪದೇಶಾಚ್ಚ ನೇತಿ ಚೇತ್ ನ ಅರ್ಭಕೌಕಸ್ತ್ವೇನ ಚಕ್ಷುರ್ಮಯತ್ವಾದಿರೂಪೇಣ ಚ ತಸ್ಯೈವ ವಿಷ್ಣೋಃ ನಿಚಾಯತ್ವಾತ್ ಸರ್ವಗತತ್ವೇಪಿ ಅಲ್ಪಕೌಕಸ್ಥಂ ಚ ಯುಜ್ಯತೆ ವ್ಯೋಮವತ್ ಸರ್ವೇಂದ್ರಿಯಮಯೋ ವಿಷ್ಣುಃ ವಿಷ್ಣುಃ ಸರ್ವಪ್ರಾಣಿಷು ಚ ಸ್ಥಿತಃ ಸರ್ವನಾಮಾಭಿಧೇಯಶ್ಚ ಸರ್ವವೇದೋದಿತಶ್ಚ ಸಹ ಇತಿ ಚ ಸ್ಕಾಂದೇ. ಅಲ್ಲ, ಇವ್ರದ್ದು ಏನು ಪ್ರಶ್ನೆ ಅಂತಂದ್ರೆ ಯಾವುದಾದ್ರೂ ಒಂದು ಆಗಿರಬೇಕಪ್ಪ, ಒಂದಾ ವಿಭು ಆಗಿರಬೇಕು, ಒಂದಾ ಯಾವುದೋ ಒಂದು ಮೂಲೆಯಲ್ಲಿ ಇರಬೇಕು. ನಮ್ಮ ಥರ ಎಲ್ಲ ಆಗಲಿಕ್ಕೆ ಹೇಗೆ ಸಾಧ್ಯ ಪರಮಾತ್ಮ? ಅದಕ್ಕೆ ಹೇಳಿದ್ದಿಲ್ಲಿ ನೋಡಿ, ಸರ್ವಭೂತೇಷು ಇತಿ ಅಲ್ಪಕೌಕಸ್ತ್ವಾತ್, ಎಲ್ಲ ಜೀವಿಗಳಲ್ಲಿದ್ದಾನೆ ಅನ್ನೋ ವಾಕ್ಯದಿಂದಾಗಿ ಒಂದು ಸಣ್ಣ ಸ್ಥಳದಲ್ಲಿ ಇದ್ದಾನೆ ಅಂದ್ರೆ ಚಕ್ಷುರ್ಮಯತ್ವಾದಿನ ಜೀವವ್ಯಪದೇಶಾಚ್ಚ, ಇವನು ಕಣ್ಣಿನಲ್ಲಿದ್ದಾನೆ. ಕಣ್ಣು ಇರೋದು ಯಾರಿಗೆ? ಜೀವನಿಗೆ. ಹಾಗಾದ್ರೆ ಜೀವನ ಲಕ್ಷಣದಲ್ಲಿ ಬಂತು, ಜೀವನ ಸಾದೃಶ್ಯವನಲ್ಲಿ ಬಂತು. ಹಾಗೆ ಜೀವನ ಥರ ಇವನೂ ಕೂಡ ಏಕದೇಶಸ್ಥನಾದವೇ ಹೊರತು ಸರ್ವದೇಶಸ್ಥನಾಗಿಲ್ಲ, ಸರ್ವಗತನಾಗಲಿಲ್ಲ. ಏಕದೇಶಗತನಾದವೇ ಹೊರತು ಸರ್ವಗತನಾಗಲಿಲ್ಲ ಅಂತ ಹೇಳಿದ್ರೆ ತಸ್ಸೈವ ವಿಷ್ಣೋಃ ನಿಚಾಯತ್ವಾದ್, ಹೌದಪ್ಪ ಅವನೇ ಕಣ್ಣಿನಲ್ಲಿದ್ದಾನೆ, ಇಲ್ಲ ಅಂತ ಹೇಳಿಲ್ಲ. ಆದರೆ ಆ ಕಣ್ಣಿನಲ್ಲಿರುವಂತಹ ವಿಷ್ಣುವೇನೇ ಸರ್ವಗತನೂ ಆಗಿದ್ದಾನೆ. ಹೇಗೆ? ಆಕಾಶದಂತೆ. ಅಲ್ಲ, ಯಾವುದಾದ್ರೂ ಒಂದಾಗಬೇಕು. ಅಲ್ಲ, ಈಗ ಆಕಾಶದಂತೆ ವಿಭು ಆದರೆ ಒಂದೇ ಕಡೆ ಇರ್ಲಿಕ್ಕೆ ಹೇಗೆ ಸಾಧ್ಯ ಅಂತಂದ್ರೆ ಹೌದು ಹೇಳಬಹುದು. ಈಗ ಆಕಾಶ ವಿಭು ಹೌದು, ಆದರೆ ತಾರ್ಕಿಕರು ಕೆಲವೊಂದು ಭೇದಗಳನ್ನು ಮಾಡ್ತಾರೆ. ಘಟಾಕಾಶ ಬೇರೆ, ಮಠಾಕಾಶ ಬೇರೆ, ಗೃಹಾಕಾಶ ಬೇರೆ. ಏನು ಘಟಾಕಾಶ? ಮಡಿಕೆಯಲ್ಲಿರುವಂತಹ ಆ ಒಂದು ಸ್ಪೇಸ್ ಏನಿದೆ ಅದು ಘಟಾಕಾಶ, ಅದು ಬೇರೆನೆ. ಈಗ ಮಡಿಕೆ ಹೊಡಿತಾ ಆ ಸ್ಪೇಸ್ ಹೋಯ್ತು, ಆ ಆಕಾಶ ಮತ್ತೆಲ್ಲ ದೊಡ್ಡ ಆಕಾಶ ಒಟ್ಟಿಗೆ ಒಂದಾಯ್ತು. ದೊಡ್ಡ ವಿಭುವಾದ ಆಕಾಶ ಘಟದಲ್ಲಿ ಸಣ್ಣ ಸ್ಥಳದಲ್ಲೂ ಇರ್ತದೆ. ಗೃಹಾಕಾಶ, ಪ್ರಕೋಷ್ಠ ಆಕಾಶ, ದೊಡ್ಡ ಆಕಾಶ ನಮ್ಮ ಮನೆಯಲ್ಲೂ ಇರ್ತದೆ. ಗೃಹಾಕಾಶ ಅದು ಮನೆಯಲ್ಲಿರುವಂತಹ ಸ್ಥಳ. ಹೇಗೆ ಆಕಾಶ ವಿಭುವಾಗಿದ್ರೂ ಕೂಡ ಸಣ್ಣ ಸ್ಥಳದಲ್ಲಿ ಇರ್ಲಿಕ್ಕೆ ಹೇಗೆ ಯೋಗ್ಯವೋ, ಹಾಗೆ ಪರಮಾತ್ಮ ವಿಭುವಾಗಿದ್ರೂ ಕೂಡ, ಆಕಾಶದಂತೆ ಸರ್ವತ್ರ ವ್ಯಾಪ್ತನಾಗಿದ್ರೂ ಕೂಡ, ಸರ್ವಗತನಾಗಿದ್ರೂ ಕೂಡ ಸಣ್ಣ ಸ್ಥಳದಲ್ಲಿ ಇರಲಿಕ್ಕೆ ಅವನು ಯೋಗ್ಯನಾಗಿದ್ದಾನೆ. ಅದನ್ನೇ ಹೇಳಿದ್ದು ಸರ್ವಗತತ್ವೇಪಿ ಅಲ್ಪಕೌಕಸ್ತ್ವಂಚ ಯುಜ್ಯತೆ. ಸರ್ವಗತನಾಗಿದ್ದರೂ ಕೂಡ ಸಣ್ಣ ಸ್ಥಳದಲ್ಲಿ ಇರಲಿಕ್ಕೆ ಅದು ಕೂಡತ್ತೆ. ಹೇಗೆ? ವ್ಯೋಮವತ್ತು ಚ, ವ್ಯೋಮ ಅಂತಂದ್ರೆ ಆಕಾಶ, ಆಕಾಶದಂತೆ ಹೇಳಿದ್ನಲ್ಲ, ಘಟಾಕಾಶ ಮಠಾಕಾಶ. ಹಾಗೆ
ಅವನಿಗೆ ಕೂಡತ್ತೆ ಆಕಾಶದಂತೆ. ಅದನ್ನೇ ಹೇಳಿದ್ದು ಸರ್ವೇಂದ್ರಿಯ ಮನೋಮಯೋ ವಿಷ್ಣು ಸರ್ವ ಪ್ರಾಣಿಶ್ಚ ಸ್ಥಿತ. ಸಕಲ ಇಂದ್ರಿಯವೇ ಪರಮಾತ್ಮ ಸೂಕ್ಷ್ಮವಾಗಿ ನೋಡೋದಾದ್ರೆ. ಸರ್ವೇಂದ್ರಿಯ ಮನೋವಿಷ್ಣು ಸರ್ವ ಪ್ರಾಣಿಷು ಚ ಸ್ಥಿತ. ಎಲ್ಲ ಜೀವನ ಹೃದಯದಲ್ಲಿ ಇದ್ದಾನೆ. ಸರ್ವನಾಭಿಧೇಯಶ್ಚ. ಬರೀ ಬ್ರಹ್ಮ ಶಬ್ದ ಹಚ್ಚುತ್ತವನಲ್ಲಿ ಇಲ್ಲ. ಇಂದ್ರ, ಚಂದ್ರ, ಸೋಮ, ಸೂರ್ಯ ಏನಾದರೂ ಹೇಳಿ ಅದು ಪರಮಾತ್ಮನೇನೆ. ರುದ್ರ, ಗರುಡ, ಶೇಷ ಏನಾದರೂ ಶಬ್ದ ಹೇಳಿ ಅದರ ನಿಜವಾದ ಅರ್ಥ ಗೊತ್ತಿದ್ದವರಿಗೆ ಪರಮಾತ್ಮನಲ್ಲೇ ಅದು ಸಮನ್ವಯ ಆಗತ್ತೆ. ಅಂದರೆ ಈ ವೇದಾಂಗಗಳು ನಮಗೆ ಗೊತ್ತಿರಬೇಕು. ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ, ಕಲ್ಪ. ನೋಡಿ, ಜ್ಯೋತಿಷವು ಗೊತ್ತಿರಬೇಕು, ವೇದ ಅರ್ಥ ಆಗಬೇಕು ಅಂತಾದರೆ. ಇವೆಲ್ಲ ಗೊತ್ತಿದ್ದಾಗ ನಿಜವಾದ ಶಬ್ದಕ್ಕೆ ಎಲ್ಲಿ ತಾತ್ಪರ್ಯ ಅನ್ನೋದು ಗೊತ್ತಾಗುತ್ತೆ. ಹೀಗೆ ಸರ್ವನಾಭಿಧೇಯಶ್ಚ ಸರ್ವವೇದೋದಿತಶ್ಚ ಸಹ. ಅವನೇ ಸರ್ವ ಶಬ್ದಗಳಿಂದ ವಾಚ್ಯನಾಗಿದ್ದಾನೆ. ಅದರಿಂದಾಗಿ ಅವನು ಸಕಲ ವೇದಗಳಿಂದ ಅವನು ವಾಚ್ಯನಾಗಿದ್ದಾನೆ. ಅದರಿಂದಾಗಿ ಆಕಾಶಂತೆ ಸರ್ವಗತನಾಗಿದ್ದರೂ ವಿಭು ಆಗಿದ್ದರೂ ಸಣ್ಣ ಸ್ಥಳದಲ್ಲಿ ಇರಲಿಕ್ಕೆ ಯೋಗ್ಯನಾಗಿದ್ದಾನೆ. ಅದರಿಂದಾಗಿ ಜೀವನ ಸಾದೃಶ್ಯವನ್ನು ಹೇಳಿ ಅವನು ಒಂದೇ ಕಡೆ ಇರಲಿಕ್ಕೆ ಸಾಧ್ಯ, ಆದ್ದರಿಂದ ಎಲ್ಲ ಕಡೆ ಇಲ್ಲ ಅಂತ ಹೇಳಿ ಸರ್ವಗತತ್ವ ಎನ್ನುವಂತಹ ಧರ್ಮ ಪರಮಾತ್ಮನಲ್ಲಿ ಬರಲಿಲ್ಲ. ಯಾವ ವ್ಯಕ್ತಿಯಲ್ಲಿ ಸರ್ವಗತತ್ವ ಧರ್ಮ ಬರ್ತದೋ ಅವನು ಮಾತ್ರ ಬ್ರಹ್ಮ. ಆ ಬ್ರಹ್ಮನ ಉಪಾಸನೆ ಮಾಡಬೇಕು ಅಂತ ಹೇಳಿ ನೀವು ವಿಷ್ಣು ಅಲ್ಲ ಅಂತ ಹೇಳಿದ್ರಿ. ಈಗ ಹೇಳ್ತಿದ್ದಾರೆ ಸರ್ವಗತತ್ವ ಅಂತಂದ್ರೆ ಆಕಾಶದಂತೆ ಅವನು ಸರ್ವಗತನಾಗಿದ್ದರೂ ಚಕ್ಷುರು ಅಂದ್ರೆ ಜೀವನ ಎಲ್ಲ ಇಂದ್ರಿಯಗಳಲ್ಲೂ ಪರಮಾತ್ಮ ಇದ್ದೇ ಇರ್ತಾನೆ. ಆದರೆ ಸರ್ವಗತತ್ವ ಅನ್ನುವಂಥದ್ದು ಪರಮಾತ್ಮನಲ್ಲಿ ಬಂತು. ಅದರಿಂದಾಗಿ ಅವನೇ ಬ್ರಹ್ಮ, ಅವನ ಉಪಾಸನೆಯನ್ನೇ ಮಾಡಬೇಕು ಅನ್ನೋದನ್ನ ಇದರಲ್ಲಿ ಹೇಳ್ತಾ ಇದ್ದಾರೆ. ಪ್ರಶ್ನೆ ಇದ್ರೆ ಕೇಳಿ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಮುಗಿಸೋಣ. ಶ್ರೀಕೃಷ್ಣ.